ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಸ್ಪೆಷಲು ಅಂತ ಹೇಳಿದ್ರೆ, ಇವತ್ತು ನನ್ನ ಬರ್ತ್ಡೇ ಸ್ಪೆಷಲ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಇವತ್ತಿನ ಬರ್ತ್ಡೇ ಸಂಜೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಾನು ಬೆಳಿಗ್ಗೆ ಎದ್ದೊಳೋಷ್ಟರಲ್ಲೇ ನನಗೊಂದು ಗಿಫ್ಟ್ ಬಂತು. ಯಾರು ಕೊಟ್ಟರು ಆ ಗಿಫ್ಟು ತೋರಿಸ್ತೀನಿ ಬನ್ನಿ. ಈ ಗಿಫ್ಟ್ ಆ್ಯಕ್ಚುಲಿ ನಾನು ಮಲಗಿ ಎದ್ದಾದ್ಮೇಲೆ ಒಂದು ಅರೌಂಡ್ ಒಂದು 8:30 ಅಂತ ಅನಿಸುತ್ತೆ. ಎಲ್ಲರ ಕಾಲರ್ಲು ವಿಶ್ ಬರ್ತಾಯಿತ್ತು. ಸೊ ಮಾತಾಡ್ತಿದ್ದೆ, ಏನೋ ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಿತ್ತಲ್ಲ, ಇರು ನೋಡೋಣ ಅಂತ ಪಿಕ್ ಮಾಡಿದ್ರೆ ಅಕ್ಕ ಕೆಳಗಡೆ ಯಾವುದೋ ಡಾಕ್ಯುಮೆಂಟ್ಸ್ ಕಳಿಸಿದ್ದಾರೆ, ನಮ್ಮ ಮನೆಯವರು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಏನು ಡಾಕ್ಯುಮೆಂಟ್ಸು ಅಂತ ಕೇಳಿದೆ. ನೋಡಿ ಅಕ್ಕ ಹೋಗಿ ಅಂತಂದರು. ನೋಡಿದ್ರೆ ಅಲ್ಲಿ ನಮ್ಮ ಮನೆ 2 ಗೇಟು ಲಾಕ್ ಆಗೋಗಿತ್ತು. ಸೊ ಸರಿ ಅಂತ ಹೇಳ್ಬಿಟ್ಟು ನಾನೇ ಹೋಗೋ ಥರ ಆಯಿತು. ಬಟ್ ನೋಡಿದ್ರೆ ಈ ಒಂದು ಗಿಫ್ಟ್ನ ಪಪ್ಪ ನನ್ನ ತಂಗಿ ಕಳಿಸಿದ್ದಾರೆ. ತಂಗಿ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ರಿಲೇಷನ್ ಅವರು, ಸೋನಿ ಅಂತ. ಸೊ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಮಗೋಸ್ಕರ ಒಬ್ಬರು ಏನಾದರೂ ಒಂದು ಸ್ಪೆಷಲ್ಲಾಗಿ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಿಗೆ ಖುಷಿ ಆಗೋಲ್ಲ ಅಲ್ವಾ. ಸೊ ನೋಡಿ, ಇದೇ ಆ ಒಂದು ಕಪ್ಪು ಮತ್ತು ಚಾಕ್ಲೇಟು. ನನಗೆ ಚಾಕ್ಲೇಟ್ ಇಷ್ಟ. ಅದು ಚಾಕ್ಲೇಟ್ ಜೊತೆ ಒಂದು ಕಾಫಿ ಕಪ್ಪು ಅಥವಾ ಹಾಲು ಏನು ಬೇಕಾದ್ರೂ ಕುಡಿಬೋದು. ಸೋನಿ ಲಾಟ್ಸ್ ಆಫ್ ಲವ್. ನೋಡು, ನಿಜವಾಗ್ಲೂ ಇದರಲ್ಲೇ ನಾನು ಇನ್ಮೇಲೆ ಕಾಫಿ ಇಲ್ಲ ಟೀ ಕುಡಿಯೋದು. ಸೊ ಥ್ಯಾಂಕ್ ಯು. ಯಾಕಂದರೆ ನನಗೋಸ್ಕರ ನೆನಪಿಟ್ಕೊಂಡು ಬೆಳಿಗ್ಗೆನೇ ನೀನು ಈ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿರೋದು ತುಂಬ ತುಂಬಾ ಖುಷಿ ಆಯಿತು ಸೋನಿ. ಎಷ್ಟು ಖುಷಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ನಮ್ಮ ಅಕ್ಕನ ಹತ್ರ ಹೇಳಿದೆ, ತುಂಬ ಖುಷಿ ಆಯಿತು ಗೊತ್ತಾ ಅಕ್ಕ. ಥ್ಯಾಂಕ್ ಯು ಸೋನಿ ಒನ್ಸ್ ಅಗೇನ್. Happy birthday to you. Happy birthday to you. Happy birthday to you, Kavya. Happy birthday to you. May God bless you. ಸೊ ಗಿಫ್ಟು ಎಲ್ಲ ಅನ್ರಾಪ್ ಮಾಡಿ ಅಮ್ಮನ ಮನೆಗೆ ಹೊರಟ್ವಿ. ಅಮ್ಮನ ಮನೇಲಿ ಈ ಒಂದು ಬರ್ತಡೇ ಸೆಲೆಬ್ರೇಷನು ಅದೇನೋ ಗೊತ್ತಿಲ್ಲ, ನನ್ನ ಹುಟ್ಟುಹಬ್ಬ ಆಗಲಿ, ಅಮ್ಮನ ಬರ್ತಡೇ ಆಗಲಿ, ಮಕ್ಕಳು ಬರ್ತಡೇ ಆಗಲಿ, ಅದೇನೋ ಅಮ್ಮನ ಮನೆಯಲ್ಲೇ ಆಗಬೇಕು ಅನ್ನೋ ಆಸೆ ಜಾಸ್ತಿ. ಅಕ್ಕಂದಾಗಲಿ ಅಕ್ಕನ ಮಗಂದಾಗಲಿ ಯಾರದೇ ಆದ್ರೂ ಸಹ ನಾವು ಅಮ್ಮನ ಮನೆಗೇ ಹೋಗ್ತೀವಿ. ಅದು ಒಂದು ಬಾಂಡಿಂಗ್ ಫಸ್ಟಿಂದನೂ ಹಾಗೆ ನಾವು ಪಾಲಿಸ್ಕೊಂಡ್ಬಂದಿರೋದು. ಸೊ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾವೆಲ್ಲ ಸೇರ್ತಾಯಿದ್ರೆ ಬರ್ತಡೇ ಸೆಲೆಬ್ರೇಷನ್ಗಳಿಗೆ ಆ್ಯಕ್ಚುಲಿ ತುಂಬ ಪ್ರತಿಯೊಬ್ಬರು ಯಾರೇ ಬರ್ತಡೇ ಆದರೂ ನಾವು ಅಮ್ಮನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ನಾನು ಹೋಗೋಷ್ಟರಲ್ಲೇ ನಮ್ಮ ಅಕ್ಕನ ಮಗ ಕೇಕೆಲ್ಲ ಅರೇಂಜ್ ಮಾಡಿದ್ದ. ಕೇಕು, ಚಾಕ್ಲೇಟ್ಸು, ಹಾಗೆ ಜ್ಯೂಸು, ಚಿಪ್ಸು ಅಂತ ಎಲ್ಲ ತಂದಿದ್ದ ನಮ್ಮ ಚಿನ್ನು. ಸೋನಿ ಇವರೇ ನಮ್ಮ ಅಕ್ಕನ ಮಗ. ಸೊ ಇವನಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಫಸ್ಟ್ ಮಗ ಅಲ್ವಾ ಫ್ಯಾಮಿಲಿಗೆ. ಅದಕ್ಕೆ ಇವನಂದರೆ ಸ್ವಲ್ಪ ಬಾಂಡಿಂಗು ಸಹ ಅಷ್ಟೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇವನ್ ಪ್ಲಸ್ ನಿಜವಾಗ್ಲೂ ಯಾರೂ ಕೊಡೋಕ್ಕಾಗಲ್ಲ ನನಗೆ. ಯಾಕಂದರೆ ಮೊದಲನೇ ಮಗ ಅನ್ನೋ ಪ್ರೀತಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ನನ್ನಷ್ಟೇ ವಯಸ್ಸಿರ್ಬೋದು. ಸೊ ನನಗಿಂತ ಒಂದು 8 ಇಯರ್ಸ್ ಚಿಕ್ಕವನು ಅವನು ಅಷ್ಟೇ. ಆದ್ರೂ ನನಗೆ ಅವನೇ ಫಸ್ಟ್ ಮಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ನಮ್ಮ ಅಕ್ಕ ಅಂತ ಅಂದರು. ಪಾಪ ಎಲ್ಲರೂ ಕೆಲಸದಿಂದ ಬಂದಿರೋದ್ರಿಂದ ಟಯರ್ಡ್ ಆಗೋಗಿದ್ರು. ಸೊ ನಮ್ಮ ಮನೆಯವರು ಇವರು ಗೊತ್ತಲ್ಲ, ಎಲ್ಲರೂ ನೋಡಿರ್ತೀರ. ಸೊ ನಮ್ಮ ಅಕ್ಕ ಪಾಪ ಫುಲ್ ಟಯರ್ಡ್ ಆಗಿರೋ 6 o'clock ಕಾಯ್ದು ನಾವು ಹೋಗೋಷ್ಟರಲ್ಲಿ 8 ಗಂಟೆ ಆಗೋಯಿತು. ಪಾಪ ಬೇಗ ಪರ್ಮಿಷನ್ ತೊಗೊಂಡು ಬಂದಿದ್ರು ಅಂತ ಹೇಳ್ಬೋದು. ನನ್ನ ಮಗ ಅಂತೂ ಅಲ್ಲಿರೋ ಫೆರಾರಿ ಚಾಕ್ಲೇಟನ್ನ ಬಿಡ್ತಾಯಿಲ್ಲ, ಅದು ಆಗ್ತಾಯಿಲ್ಲ. ಇದು ನನ್ನ ಸ್ವೀಟ್ ಮಗ. ಸೊ ನೋಡಿ, ನಾನು ಹೋಗೋಷ್ಟರಲ್ಲಿ ಪ್ರತಿಯೊಂದೂ ರೆಡಿ ಮಾಡಿದ್ರು. ಖುಷಿಯಾಗುತ್ತಲ್ಲ, ಫ್ಯಾಮಿಲಿ ಏನಾದರೂ ಒಂದು ಸರ್ಪ್ರೈಸ್ ಕೊಟ್ಟರೆ ಅಥವಾ ನಾವು ಫ್ಯಾಮಿಲಿಗೆ ಸರ್ಪ್ರೈಸ್ ಕೊಟ್ಟರೆ. ಇಲ್ಲಿ ಅಮ್ಮ ಕುಂಕುಮ ಇಟ್ಟು ಕಾಲು ಚೈನ್ನ ಕೊಡ್ತಾಯಿದ್ದಾರೆ, ಬೆಳ್ಳಿ ಕಾಲು ಚೈನ್ನ. ಸೊ ತುಂಬಾ ಖುಷಿಯಾಗುತ್ತೆ. ಸೊ ಏನಂತ ಹೇಳಿದ್ರೆ ಏನೋ ಒಂದು ಗಿಫ್ಟು ಬರ್ತಾ ಇರಬೇಕು. ನನಗಂತೂ ಸರ್ಪ್ರೈಸ್ ಗಿಫ್ಟ್ಗಳು ತುಂಬ ಇಷ್ಟ. ಯಾರೇನು ಕೊಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ. ಅಕ್ಕ ಇಲ್ಲಿ ಪರ್ಫ್ಯೂಮ್ ಕೊಟ್ಟರು. ಸೊ ತುಂಬಾ ನನಗೆ ಈ ಒಂದು ಸ್ಮೆಲ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಕಿನ್ ಬೈ ಟೈಟಾನ್ದು. ಸೊ ಟೈಟಾನ್ದು ಆಲ್ಮೋಸ್ಟ್ ಎಲ್ಲ ಪರ್ಫ್ಯೂಮ್ ತುಂಬ ಚೆನ್ನಾಗಿರುತ್ತೆ. ಯೂನಿಸೆಕ್ಸ್ದಾಗಿರ್ಬೋದು, ಮೆನ್ದಾಗಿರ್ಬೋದು. ಸೊ ಈಗ ನಾವು ಹೋಟ್ಲಿಗೆ ಊಟಕ್ಕೆ ಹೋದ್ವಿ. ನಾನು ಅಕ್ಕ ಡಿಸ್ಕಷನ್ ಮಾಡ್ತಾ ಇರೋದನ್ನು ಉಲ್ಲಾಸ್ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದ. ಸೊ ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿದೆ. ಇರಲಿ ಬಿಡು, ಅಕ್ಕ ತಂಗಿ ಕಾನ್ವರ್ಸೇಷನ್ ಅಲ್ವಾ. ಸೊ ಇರಲಿ ಅಂತ ಅದನ್ನು ಸಹ ಆ್ಯಡ್ ಮಾಡಿದೆ. ಸೊ ಏನೋ ಅಲ್ವಾ, ಬರ್ತಡೇ ಸ್ಪೆಷಲ್ ಅಂತ ಬಿಡೋದ್ರೆ ವಯಸ್ಸಾಗ್ತಾ ಇರುತ್ತೆ ಅಷ್ಟೇ. ಬಟ್ ನೋಡೋಣ, ದೇವ್ರು ಎಷ್ಟು ಆಯಸ್ ಕೊಡ್ತಾನೋ ಅಷ್ಟು ನಿಜವಾಗ್ಲೂ ನಾನು ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕಳೆಯೋಕ್ಕೆ ಇಷ್ಟಪಡ್ತೀನಿ. ಸೊ ಪಕ್ಕಾ ನಾಟಿ ಸ್ಟೈಲ್ ಊಟ ಬೇಕು ಅಂತಲೇ ನಾವು ನಾಟಿ ಸ್ಟೈಲ್ ಉಡ್ಕೊಂಡು ಹೋಗಿದ್ದು. ಸೊ ನೋಡಿ, ಈ ಒಂದು ನಲ್ಲಿ ಫ್ರೈ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿ ಹೋದಾಗೆಲ್ಲ ನಾನು ಆ ನಲ್ಲಿ ಫ್ರೈ ಆರ್ಡ್ರ್ ಮಾಡಲೇಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ನಲ್ಲಿ ಫ್ರೈ. ನೀವು ಒಂದು ಸತಿ ಆದಿತ್ಯ ನಾಟಿ ಸ್ಟೈಲ್ ಅಂತ ಮಹಾಲಕ್ಷ್ಮಿ ಲೇಔಟಲ್ಲಿದೆ, ಬೆಂಗಳೂರಲ್ಲಿರೋರು ಖಂಡಿತವಾಗ್ಲೂ ಹೋಗಿ ವಿಸಿಟ್ ಕೊಡಿ, ಓಕೆನಾ. ಸೊ ಮಟನ್ ಬಿರಿಯಾನಿ, ಲಿವರ್ ಡ್ರೈ, ಹಾಗೆ ಲಾಲಿಪಪ್ಪು,
ಬೋಟಿ ಸೊ ಎಲ್ಲ ತೊಗೊಂಡು ಗೋಲಿ ಸಾಡ ಕುಟ್ಕೊಂಡು ಇವತ್ತಿನ ಡೇನ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋದ್ರಿಂದ ಸಂಜೆ ಮೀಟ್ ಆದ್ವಿ ನಾವು. ಸೊ ಸಂಜೆ ಹಾಗೆ ಡಿನ್ನರ್ಗೆ ಹೋದ್ವಿ ಅಂತ ಹೇಳ್ತೀನಿ. ಸೊ ಇದು ನೋಡಿ ಅಮ್ಮ ಕೊಟ್ಟಂತಹ ಕಾಲು ಚೈನು ಚೆನ್ನಾಗಿದೆ ಅಲ್ಲ. ಸೊ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರು ಏನೇ ಕೊಟ್ಟರು ಖುಷಿನೇ ನನಗೆ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ವರ್ಷ ಅಮ್ಮ ಚಿನ್ನ ಕೊಡ್ತಾಯಿದ್ದು. ಫಸ್ಟ್ ಟೈಮ್ ಅಮ್ಮ ನನಗೆ ಬೆಳ್ಳಿ ಕೊಟ್ಟಿದೆ. ಗೊತ್ತಾ, ಚಿನ್ನದ ರೇಟ್ ಜಾಸ್ತಿ ಆಗೋಗಿದೆಯಂತೆ. ಅದಕ್ಕೆ ಈ ವರ್ಷ ಪಾಪ ಬೆಳ್ಳಿ ಚೈನ್ ಕಾಲು ಚೈನ್ ಕೊಟ್ಟಿದ್ದಾರೆ. ಆದರೂ ತುಂಬಾ ಖುಷಿ ಆಯಿತು ನನಗೆ. ಸೊ ಇದು ಅಕ್ಕ ಕೊಟ್ಟಿದ್ದಂತಹ ಪರ್ಫ್ಯೂಮ್ ಸ್ಕಿನ್ ಬೈ ಟೈಟ್ ಅಂದು ಆಗಲೇ ಹೇಳಿದೆ ನಾನು. ಸೊ ನೋಡಿ, ಸೊ ಎರಡಿತ್ತು ಅದು. ಆ್ಯಕ್ಚುಲಿ ಒಂದು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ನಾನು ಯೂಸ್ ಮಾಡಿಬಿಟ್ಟಿದ್ದೆ. ಸೊ ಈಗ ಇದೊಂದು ಸೊ ಹೇಗಿದೆ ಅಂತ ಗೊತ್ತಾ, ಸ್ಮೆಲ್ ಸಕ್ಕತ್ತಾಗಿದೆ. ಈ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅಕ್ಕ, ತುಂಬ ಖುಷಿ ಆಯಿತು. ಸೊ ಪ್ರತಿಯೊಬ್ಬರೂ ಸಹ ಹೀಗೆ ನಾನು ಏನಂತಾರೆ ಈ ಒಂಥರ ಸಖತ್ತಾಗಿರುವಂತಹ ಸೆಲೆಬ್ರೇಷನ್ನ ಎಂಜಾಯ್ ಮಾಡಿದ್ರೆ ನೀವು ನನ್ನ ವಿಡಿಯೋ ನೋಡಿ ನನ್ನ ಬರ್ತಡೇಲಿ ನೀವು ಸಹ ಭಾಗಿಯಾಗಿದ್ದೀರ ಅಲ್ವಾ. ಸೊ ನಿಮಗೂ ಸಹ ಖುಷಿಯಾಗಿರುತ್ತೆ. ಸೊ ಈ ಮಗ್ ಗೊತ್ತಲ್ಲ, ಫಸ್ಟ್ ಗಿಫ್ಟು ನನಗೆ ಬೆಳಿಗ್ಗೆ ಸೋನಿ ಕೊಟ್ಟಿದ್ದು. ಥ್ಯಾಂಕ್ ಯು ಸೋನಿ, ಲಾಟ್ಸ್ ಆಫ್ ಲವ್. ಸೊ ಸದ್ಯಕ್ಕೆ ಎಲ್ಲ ಗಿಫ್ಟ್ಸು ಬಂತು, ಅನ್ಬಾಕ್ಸ್ ಮಾಡಿದೆ. ಅದ್ರ ಜೊತೆಗೆ ಮಿಲ್ಕಿ ಬಾರು ಸಹ ಇತ್ತು. ಬೆಳಗ್ಗೆ ಫೆರಾರಿ ಚಾಕ್ಲೇಟ್ ಸೋನಿ ಕೊಟ್ಟಿದ್ದಿತ್ತು. ಸೊ ಎಲ್ಲ ಚಾಕ್ಲೇಟು ನನ್ನ ಮಕ್ಕಳು ತಿಂದು ಒಂದೇ ಸತಿ ಖಾಲಿ ಆಗೋಯಿತು. ಸೊ ಹೇಗಿತ್ತು ಈ ಒಂದು ಬರ್ತ್ಡೇ ವ್ಲಾಗ್? ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಅಥವಾ ನಿಮ್ಮ ಒಂದು ವಿಶಸ್ ಈ ಒಂದು ನಿಮ್ಮ ಮನೆ ಮಗಳು ಕಾವ್ಯನ ಮೇಲೆ ಇರಲಿ. ಸೊ ಇದೇ ರೀತಿ ನನ್ನ ವ್ಲಾಗ್ನ ಪ್ರತಿಯೊಂದನ್ನು ಸಹ ನೋಡಿ, ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಯಾರೇ ಇದ್ರೂ ಸಹ ಶೇರ್ ಮಾಡಿ. ಪ್ರತಿದಿನ ಹೊಸತನದ ಅಂದರೆ ಹೊಸ ವೀಡಿಯೋನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಸಹ ನೋಡಿ, ಹಾಗೆ ಪೂರ್ತಿ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ, ಓಕೆನಾ? ಶೇರ್ ಮಾಡ್ತೀರಾ ಅಲ್ವಾ? ಸೊ ಹಾಗೆ ಯಾರೇ ಪ್ರತಿಯೊಬ್ಬರೂ ವಾಟ್ಸಪ್ಪಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಇನ್ಸ್ಟಾಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ಯಾರೆಲ್ಲ ವಿಶ್ ಮಾಡಿದ್ರು ಅವರೆಲ್ರಿಗೂ ನನ್ನ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.